ಬಹುಶಃ ಇದರಲ್ಲಿ ನಿಜವಾಗಿ ಮೋಸ ಹೋಯ್ತಾ ಇರೋರು ಯಾರು ಅಂದ್ರೆ ಬೆನಿಫಿಷಿಯರ್ಸ್. ಇವ್ರಿಗೆ ಬೆನಿಫಿಷಿಯರ್ಸ್ಗೆ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಸುಮಾರು 25ರಿಂದ 28 ಸಾವಿರ ಮನೆಗಳನ್ನ ಹೊಸದಾಗಿ ಕ್ರಿಯೇಷನ್ ಮಾಡಿರೋ ಮನೆಗಳಲ್ಲ ಅವು. ಹಿಂದೆ ಬಾಕಿ ಕೊಡಬೇಕಾದಂತ ಮನೆಗಳನ್ನ ವಾಪಸ್ಸು ಆ ಕ್ಷೇತ್ರಗಳಿಗೆ ಕೊಡಬೇಕಾದನ್ನು ಬಿಟ್ಟು ಶಾಸಕರುಗಳಿಂದ ಲೆಟರ್ ತರಿಸ್ಕೊಂಡು ಯಾರು ಶಾಸಕರು ಕೊಟ್ಟಿರ್ತಾರೆ ಆ ಶಾಸಕರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಹುಶಃ ನಮ್ಮಲ್ಲಿ 50 ಪಂಚಾಯತ್ ಇದೆ, ಒಂದು 10ರಿಂದ 12 ಪಂಚಾಯತಿಗೆ ಮಾತ್ರ ಕೊಟ್ಟಿದ್ದಾರೆ. ಒಂದು ಮನೆಗೆ 10,000 ರೂಪಾಯಿ ಹಂಗೆ ಇಲ್ಲಿ ಸರ್ಕಾರದಲ್ಲಿ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು. 10,000 ಆದಮೇಲೆ ಅಲ್ಲಿ 20,000ಕ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇದು ಆ ಬೆನಿಫಿಷರಿ ಏನ್ ಮಾಡ್ತಾನೆ ಅಂದ್ರೆ 1,25,000 ಕೊಡ್ತಕ್ಕಂಥದ್ದಲ್ಲಿ 20,000 ಅಲ್ಲಿ ಕೊಟ್ರೆ ಹಣ ಬುಡಣ 1 ಲಕ್ಷ ಉಳಿತದಲ್ಲ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಅಲ್ಲಿ ಆಗಿದೆ. ಈಗೇನಾಗಿದೆ ಅಂದ್ರೆ ಈಗ ಕೊಡ್ತಕ್ಕಂಥ ಬೆನಿಫಿಷರೀಸ್ ಇದ್ದಾರಲ್ಲ, ಈ ಗ್ರಾಮ ಪಂಚಾಯತಿಗೆ ಯಾವುದೇ ತರವಾದಂತ ಲಿಸ್ಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. 16, 17ರಲ್ಲಿ ಏನು ಪಟ್ಟಿ ಇತ್ತು, ಯಾರ್ಯಾರಿಗೆ ಮನೆ ಇರೋದಿಲ್ಲ ಅಂತ ಹೇಳಿ ಹಿಂದೆ ಪಟ್ಟಿ ಮಾಡಿದ್ರು ಅವ್ರಿಗೆ ಮಾತ್ರ ಕೊಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅಲ್ಲೇ ಕೂಡ ಜಗಳ ಪ್ರಾರಂಭ ಆಗ್ತಕ್ಕಂಥದ್ದನ್ನ ನೀವು ನೋಡ್ತಾ ಇರಿ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡೋದಿಷ್ಟೇ, ಇದನ್ನ ಕೂಡಲೇ ಆ ಇಲಾಖೆಯನ್ನು ಸಂಪರ್ಕಿಸಿ ಆಗಿರ್ತಕ್ಕಂಥವನ್ನ ಅನ್ಯಾಯ ಸರಿಪಡಿಸಿ ಬೆನಿಫಿಷರಿಗೆ ಅನ್ಯಾಯ ಆಗಬಾರ್ದು. 16, 17 ಹಿಂದೆ ಏನು ಪಟ್ಟಿ ಮಾಡಿದ್ರು ಆ ಕಾನೂನು ಪ್ರಕಾರ ಆ ಬೆನಿಫಿಷರಿಯರಿಗೆ ಕೊಡಬೇಕು ಅಂತ ಕೊಡ್ತದನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ವಸತಿ ಇಲಾಖೆಯಲ್ಲಿ ಇದೊಂದು ನೆಟ್ವರ್ಕ್ ಇದೆಯಾ? ಅಲ್ಲಿರ್ತಕ್ಕಂಥ ಅಧಿಕಾರಿ ಕಾರಣ ಯಾರು ಕಾರಣ? ವಸತಿ ಇಲಾಖೆನಲ್ಲೇ ನೆಟ್ವರ್ಕ್ ಅಲ್ಲ, ರಾಜ್ಯದ ಸರ್ಕಾರದಲ್ಲೇ ನೆಟ್ವರ್ಕ್ ಇದೆ. ಅದು ವಸತಿ ಇಲಾಖೆ ಒಂದು ಸರ್ಕಾರದ ಒಂದು ಭಾಗ ಅಷ್ಟೇ. ಎಲ್ಲದರಲ್ಲೂ ಇದು ನಡೀತಾನೆ ಇದೆ. ಅದನ್ನ ಮುಖ್ಯಮಂತ್ರಿಯವರಿಗೂ ನನಗೆ ಗೊತ್ತಿರಂಗೆ ಗೊತ್ತಿರ್ತದೆ, ಅವ್ರು ಗಮನಿಸಬೇಕು. ಮೊದಲಿದ್ದಂತ ಸೀರಿಯಸ್ನೆಸ್ ನಮ್ಮ ಮುಖ್ಯಮಂತ್ರಿಗಳಿಗೆ ಈಗ ಕಾಣ್ತಾ ಇಲ್ಲ. ಅವರು ಹಳೆ ಸಿದ್ದರಾಮಯ್ಯನವರಾಗಿ ಆಡಳಿತವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಆಗಲಿ ಅಂತಕ್ಕಂಥದ್ದನ್ನ ಆಶಿಸ್ತೀನಿ. ಥ್ಯಾಂಕ್ ಯು.